ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ. ಮೇಲೆ ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ. ಸೆಕೆಂಡ್ ವಾಟರ್ ಕ್ರಾಸ್. ಕೊಡಿ ಕೊಡಿ ಕೊಡಿ. ಓ ಫಸ್ಟ್ ಟೈಮ್ಸು ನಮ್ಮ ನೋಬಿತಾ ಅವ್ರು ತಂದ್ಕೊಟ್ರು. ಟಕಾರ್ ಬೋರ್ಡ್ ಇದೆ ಝೊಜಿಲಾ ಅಂತ, ಐ ಲವ್ ಝೊಜಿಲಾ ಅಂತ. ಸೊ ಇವಾಗ ನಾವು ಅಫಿಷಿಯಲ್ ಆಗಿ ಝೊಜಿಲಾ ಪಾಸ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಸೊ ಗಾಯ್ಸ್ ಇವಾಗ ಝೊಜಿಲಾ ಪಾಸ್ ಹತ್ರ ಫೋಟೋಸು ವಿಡಿಯೋಸ್ ಎಲ್ಲ ಸೈಕಾಗಿ ತೊಗೊಂಡ್ವಿ. ಸೊ ಇವಾಗ ನಾವು ಟುವರ್ಡ್ಸ್ ಮೂವ್ ಆಗ್ತಾ ಇದ್ದೀವಿ. ಮುಂದೆ ಯಾವ್ದು ಸಿಗುತ್ತೋ ಏನೋ ಗೊತ್ತಿಲ್ಲ, ಬಟ್ ವ್ಯೂ ಮಾತ್ರ ಕ್ರೇಜಿ. ನೋಡ್ತಾ ಇದ್ದೀವಿ ಇಲ್ಲಿ ಗ್ಲೇಷಿಯರ್ಸ್ ಎಲ್ಲ ಮೆಲ್ಟ್ ಆಗಿ ಕೆಳಗಡೆ ಇಳಿತಾ ಇದೆ. ನೆಕ್ಸ್ಟು ಕಾರ್ಗಿಲ್ ಸಿಗೋದು. ಸೊ ಬೇಗ ಬೇಗ ಹೊಡಿಯೋಣ. ಆಲ್ಮೋಸ್ಟ್ ಇವಾಗ ಕೋಲ್ಡ್ ಜಾಸ್ತಿ ಆಗ್ತಾ ಇರೋ ಥರ ಫೀಲ್ ಆಗ್ತಾ ಇದೆ. ಸೊ ಬನ್ನಿ, ತಡ ಮಾಡಿದೆ ನಮ್ಮ ರೈಡ್ನ ಸ್ಟಾರ್ಟಪ್ ಮಾಡೋಣ ಆ್ಯಸ್ ಸ್ಪೀಡ್ ಆ್ಯಸ್ ಪಾಸಿಬಲ್. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್, ಐಸ್ ಎಲ್ಲ ಮೇಲ್ಗಡೆಯಿಂದ ಗ್ಲೇಷಿಯರ್ ಕರ್ಕೊಂಡ್ಬಂದು ಇಲ್ಲೆಲ್ಲ ಸ್ಟೋರ್ ಆಗಿಬಿಟ್ಟಿದೆ. ಎಲ್ಲ ಕಡೆಯೂ ಐಸಿಂದ ಒಂಥರ ನದಿ ಥರ ನಿಂತ್ಕೊಂಡ್ಬಿಟ್ಟಿದೆ. ಎಲ್ಲ ರಫ್ ಐಸ್ ಅಂತಾರೆ ಅದನ್ನು. ಸೊ ಗಾಯ್ಸ್ ಇವಾಗ ನಾವು ಝೊಜಿಲಾ ಪಾಸಿಗೆ ಬಂದಿದ್ದೀವಿ. ವೆಲ್ಕಮ್ ಟು ಕಾಶ್ಮೀರ್ ವ್ಯಾಲಿ. ಯು ಆರ್ ಎಟ್ ಝೊಜಿಲಾ, ಆಲ್ಟಿಟ್ಯೂಡ್ 11,650 feet. ಸೊ ಸೈಕಾಗಿ ಬಂದಿದೆ ನೋಡಿ ಗಾಯ್ಸ್. ಇಲ್ಲೆಲ್ಲ ಗಾಡಿನ ಇದು ಮಾಡ್ತಾ ಇದ್ದೀವಿ. ಒಂದು ಲೈನಲ್ಲಿ ನಿಲ್ಲಿಸ್ತಾ ಇದ್ದೀವಿ. ಸೊ ಗಾಯ್ಸ್ ಇಲ್ಲಿ ಝೊಜಿಲಾ ಪಾಸ್ ಹತ್ರ ಇಲ್ಲಿ ಫೋಟೋ ತೊಗೊಳಕ್ಕೆ ಬಿಡ್ತಾ ಇಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಅವರು ಸ್ವಲ್ಪ ಇದಿರುತ್ತೆ, ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ ತೆಗಿಬೇಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಪರವಾಗಿಲ್ಲ, ನಾವು ಬಂದಿದ್ದೀವಾ ಅದೇ ಖುಷಿ. ಸೊ ಝೊಜಿಲಾ ಪಾಸ್ ಆಲ್ಟಿಟ್ಯೂಡ್ ಆಫ್ 11,650 feet ಹೈಟಲ್ಲಿದ್ದೀವಿ. ಸೊ ಬನ್ನಿ ಗಾಯ್ಸ್, ಬಾರ್ಡರ್ ರೋಡ್ ಆರ್ಗನೈಸೇಷನ್. ಸೊ ನೋಡಿ ಝೊಜಿಲಾ ಪಾಸ್ ಎಂಟ್ರಿ ಕೊಟ್ವಿ. ಇಲ್ಲಿನ್ನ ಹಾರ್ಚ್ ಮಾಡ್ತಾ ಇದ್ದಾರೆ ಕ್ರೇಜಿಯಾಗಿ. ಬನ್ನಿ, ಮುಂದೆ ಇನ್ನು ನೆಕ್ಸ್ಟ್ ಡೆಸ್ಟಿನೇಷನ್ ದ್ರಾಸ್ ಬರುತ್ತೆ. ಇನ್ನು ದ್ರಾಸಲ್ಲಿ ಸಿಗೋಣ. ಸೊ ಗಾಯ್ಸ್ ನೋಡಿ, ಈ ತಿಂಗಳಲ್ಲಿ ನಾವು ಬಂದಿದ್ದಕ್ಕೆ ಟೂರಿಸ್ಟ್ಗಳೇ ಇಲ್ಲ. ಟೂರಿಸ್ಟ್ ಮೈನ್ ಆ್ಯಕ್ಚುಲಿ ಇದು ಪೀಕ್ ಸೀಸನ್ ಟೂರಿಸ್ಟ್ಗಳಿಗೆ ಬರೋದು. ಲೇ ಲಡಾಖ್ ಓಪನ್ ಆಗಿದ್ದೇನೆ ಮೇಯಿಂದ ಟಿಲ್ ಅಕ್ಟೋಬರ್ವರೆಗೂ ಇರುತ್ತೆ. ಬಟ್ ಇದು ಮಾತ್ರ ಕ್ರೇಜಿ. ಏನಕ್ಕಂದರೆ ಪಾಕಿಸ್ತಾನ ಇಂಡಿಯಾ ವಾರ್ ಆಗಿರೋದಕ್ಕೆ ಟೂರಿಸ್ಟ್ಗಳೆಲ್ಲ ಲಿಮಿಟೆಡ್ಗಿಂತ ಲಿಮಿಟೆಡ್ ತುಂಬಾ ಕಡಿಮೆ ಟೂರಿಸ್ಟ್ಗಳಿದ್ದಾರೆ. ಸೊ ನಾವು ಅಕಸ್ಮಾತ್ ಈ ಮಂತ್ ಏನಾದರೂ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ತುಂಬಾ ರಿಗ್ರೆಟ್ ಮಾಡ್ತಾಯಿದ್ವಿ. ವಿ ಆರ್ ಹ್ಯಾಪಿ ನಾವು. ಏನಂತೀಯ ಮಚ್ಚ? ಏನಕ್ಕಂದರೆ ನೋಡಿ, ಎಲ್ಲೂ ರಶ್ ಇಲ್ಲ, ಎಲ್ಲೂ ಹರಿಬರಿ ಇಲ್ಲ, ಕ್ರೌಡೆಡ್ ಇಲ್ಲ. ಆರಾಮಾಗಿ ನಾವು ಎಷ್ಟು ಫೋಟೋಸ್ ಬೇಕೋ ಅಷ್ಟು ತೊಗೊಂಡು ಆರಾಮಾಗಿ ಹೋಗ್ಬೋದು, ಮೂವ್ ಆನ್ ಆಗ್ಬೋದು. ಸೊ ಗಾಯ್ಸ್ ನೋಡಿ, ಸನ್ಸೆಟ್ಸು ಇಂದ ಮೌಂಟೇನ್ ಕಲರ್ ಹೆಂಗೆ ಚೇಂಜ್ ಆಗುತ್ತೆ ಅಂತ. ಇಲ್ಲೇ ಒಂದು ಕಲರ್ ಇದೆ, ಎದುರುಗಡೆನೇ ಒಂದು ಕಲರ್ ಇದೆ. ಅದು ಶೇಡು ಆ ಕಡೆ ಕ್ಲೋಸ್ ಆಗಿದೆ, ಅದಕ್ಕೆ ನೋಡಿ ಅದು ಹೆಂಗೆ ಕಾಣಿಸ್ತಾ ಇದೆ. ಡಿಫ್ರೆಂಟ್ ಆಗಿದೆ ಶೇಡ್ಸ್ ಎಲ್ಲ. ಒಂದು ಕ್ರೇಜಿ ಅಲ್ವಾ? ಇನ್ನು ಮುಂದಕ್ಕೆ ಸಾಕಷ್ಟಿದೆ ನೋಡೋ ಅಂಥದ್ದು. ಇನ್ನು ಕಣ್ಣಿಗೆಲ್ಲ ಫುಲ್ಲು ಹಬ್ಬನೇ, ಫೆಸ್ಟಿವಲ್ ಮಾಡ್ಕೊಬೇಕು ನಾವು. ಇಲ್ಲೆಲ್ಲಾದರೂ ಬ್ರೇಕ್ಫಾಸ್ಟು ಇಲ್ಲಾಂದರೆ ಸ್ವಲ್ಪ ಲಂಚ್ ಏನಾದರೂ ಸಿಕ್ಕಿದ್ರೆ ಸೈಡ್ಗೆ ಹೋಗ್ಬೇಕು ರೆಸ್ಟೋರೆಂಟು. ಹೊಟ್ಟೆ ಹಸಿತಾ ಇದೆ. ಟೈಮ್ ಬಂದು ಕರೆಕ್ಟಾಗಿ 2:15. ಕಾರ್ಗಿಲ್ ನಾವು ಮುಟ್ಟೋ ಅಷ್ಟರಲ್ಲಿ ಹತ್ತತ್ರ 5 ಗಂಟೆ 5:15 ಅಷ್ಟರಲ್ಲಿ ಆಗುತ್ತೆ. ಸ್ನೇಹಿತರೆ, ಇನ್ನೇನು ನಾವು ದ್ರಾಸ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ.
ನಾವಿವಾಗ ಪಾಸ್ ಮಾಡ್ಕೊಂಡು ಬಂದಿರೋದು ಸೋನಾಮಾರ್ಗು, ಜೊಜಿಲಾ ಪಾಸು, ಆಮೇಲೆ ಇವಾಗ ನೆಕ್ಸ್ಟು ದ್ರಾಸು. ಸೊ ನೀರೆಲ್ಲ ಹೆಂಗೆ ಹರಿತಾ ಇದೆ ನೋಡಿ, ವಾಟರ್ ಸ್ಟ್ರೀಮ್ ಹೆಂಗೆ ಆಗ್ತಾಯಿದೆ, ಕ್ರೇಜಿ. ಸೊ ಇಲ್ಲಿ ಬ್ರಿಡ್ಜ್ ಇದೆ, ಸ್ವಲ್ಪ ಇಲ್ಲಿ ಟ್ರಾಫಿಕ್ ಆಗಿದೆ. ಸೊ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾರೆ. ಇರಿ 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 ಸೊ ಇಲ್ಲಿ ನೋಡಿ, ವೆಲ್ಕಮ್ ಟೂರಿಸ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಕಾರ್ಗಿಲ್. ಸೊ ಕಾರ್ಗಿಲ್ಲು 84, ದ್ರಾಸು 25 ಕಿಲೋಮೀಟರ್ ಐತೆ. ಸೊ ಇಲ್ಲಿ ರೆಸ್ಟೋರೆಂಟ್ ಇದೆ. ಹಬ್ಬ ಲೈಫ್ ಸೇರಿ ಹಬ್ಬ, ಥ್ಯಾಂಕ್ ಗಾಡ್, ಲೈಫ್ ಸೇವಿಯರ್ಸ್. ಸ್ವಲ್ಪ ಲಂಚ್ ಮಾಡಿಕೊಂಡು ಆಮೇಲೆ ರೈಡ್ ಮಾಡೋಣ, ಸುಸ್ತಾಗ್ಬಿಟ್ಟಿದೆ. ಸಿಗೋಣ ಲಂಚ್ನ ಆಫ್ಟರ್ವರ್ಡ್ಸ್. ಸೊ ಸ್ನೇಹಿತರೆ, ಒಂದು ಪಿಟ್ ಸ್ಟಾಪ್ ಹಾಕಿದ್ದೀವಿ, ಲಂಚ್ ಸ್ಟಾಪು. ಸೊ ಜೊಜಿಲಾ ಮುಗಿಸ್ಕೊಂಡು ಹಾಗೆ ಬರ್ತಾ ಬರ್ತಾ ದ್ರಾಸ್ ಸಿಕ್ತು. ದ್ರಾಸಿಂದ ಇವಾಗ ಇಲ್ಲೇ ಕಾರ್ಗಿಲ್ ಇನ್ನೊಂದು 50 ಕಿಲೋಮೀಟ್ರ್ ಇದೆ. ಸೊ ಇಲ್ಲೊಂದು ರೆಸ್ಟೋರೆಂಟ್ ಇಟ್ಟು, ಟೈಮ್ ಬಂದು 3 ಗಂಟೆ ಆಗ್ತದೆ. ಅದಕ್ಕೆ ಇಲ್ಲಿ ಮ್ಯಾಗಿ ಆಮೇಲೆ ಒಂದು ಸಮೋಸ ಆರ್ಡ್ರ್ ಮಾಡಿಬಿಟ್ಟಿದ್ದೀವಿ. ಇನ್ನು ಅದನ್ನು ಬಿಟ್ಟರೆ ಇನ್ನು ಇಲ್ಲೇನು ಸಿಗಲ್ಲ. ಸೊ ಹಿಂದ್ಗಡೆ ಮೌಂಟೇನ್ ವ್ಯೂ ನೋಡಿ ಹೆಂಗಿದೆ, ಕ್ರೇಜಿ. ಸೊ ಬನ್ನಿ ಲಂಚ್ ಮಾಡ್ಕೊಂಡು ಆಮೇಲೆ ಸಿಗೋಣ. ಓ ಫುಲ್ ಕರ್ವಿದೆ ನಡಿಗರು. ಸ್ವಲ್ಪ ನಿಧಾನ, ಹುಷಾರು ಕರ್ವಿಂಗಲ್ಲಿ. ಇದೇ ಸ್ವರ್ಗ. ಓ ನಿಧಾನ ಗುರು. ರೋಡ್ ಹೋಗ್ತಾ ಇದ್ರೆ ಕಾಣಿಸ್ತಾನೆ ಇಲ್ಲ ಗುರು, ಅಪ್ಪಲ್ಲಿ ಸ್ವರ್ಗ ಇದ್ದಂಗಿದೆ ಗುರು ಇದು ರೋಡು. ಹೆವೆನ್ ಆನ್ ಅರ್ತ್. ಒಂದೊಂದು ವ್ಯೂನು ಸ್ವರ್ಗ ಇದ್ದಂಗಿದೆ. ವರ್ತು ಬಿಡುಗರು ಬಂದಿದ್ದಕ್ಕೆ. ನೋಡಿ ಗಾಯ್ಸ್ ಹೆಂಗಿದೆ ನೋಡಿ ಗಾಯ್ಸ್, ಆ ಟೆಕ್ಸ್ಚರ್ ನೋಡಿ, ಆ ಕಲರ್ಗಳು ನೋಡಿ, ಮೌಂಟೇನ್ಸ್ದು ಸಕ್ಕತ್ತಾಗಿದೆ. ಇಲ್ಲಿ ಕೆಳಗಡೆ ರಿವರ್ಸ್ ಬೇರೆ ಸ್ಟ್ರೀಮ್ ಆಗ್ತಾಯಿದೆ ನೆಕ್ಸ್ಟ್ ಲೆವೆಲ್ ಆಗಿ. ಚಿಂದಿ, ಚಿತ್ರಾನ್ನ, ಬೂಂದಿ, ಮೊಸರನ್ನ. ಒಂದೊಂದು ಕರ್ವಲ್ಲೂ ಒಂದೊಂದು ಟ್ವಿಸ್ಟ್ ಇದೆ ಗುರು, ಇಲ್ಲಂತ ನಾನು ಸಕ್ಕತ್ತಾಗಿದೆ. ಜೀವನ ಪಾವನ ಆಗೋಯ್ತು. ಇಷ್ಟು ವರ್ಷಗಳ ಕನಸು ಇಂದು ನನಸಾಗಿದೆ. ಹೇಳೋಕ್ಕೆ ಒಂಥರ ಫುಲ್ ಎಕ್ಸೈಟ್ಮೆಂಟ್ ಆಗ್ತಾಯಿದೆ. ನನಗೆ ಮಾತೇ ಬರ್ತಾ ಇಲ್ಲ. ಇದೆಲ್ಲ ನೋಡಾದ್ಮೇಲೆ ಒಂಥರ ಹುಚ್ಚ ಆಗಿಬಿಟ್ಟಿದ್ದೀನಿ. ಬಿಟ್ಟರೆ ಪ್ರತಿ ವರ್ಷವೂ ಬರ್ತೀನಿ, ಆ ಥರ ಹೋಗ್ಬಿಟ್ಟಿದೆ ಗಾಯ್ಸ್. ನೆಮ್ಮದಿ ಜೀವನ ಪೀಸ್ಫುಲ್ ಆಗಿರ್ಬೇಕಂದ್ರೆ ನೀವು ಲದಾಖ್ ಕಡೆನೇ ಬರಬೇಕು. ಸೊ ಸ್ನೇಹಿತರೆ, ದ್ರಾಸ್ ವಿಲೇಜಿಗೆ ಬಂದು ತಲುಪಿದ್ದೀವಿ. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ದ್ರಾಸ್ ವಿಲೇಜ್ ನೋಡಿ. ಮಕ್ಕಳೆಲ್ಲ ಹಾಯ್, ಎಲ್ಲ ಚಿಕ್ಕ ಮಕ್ಕಳು ಸ್ಕೂಲ್ ಬಿಟ್ಟಿದೆ ಅನಿಸುತ್ತೆ, ಹೋಗ್ತಾ ಇದ್ದಾರೆ ಮನೆಗೆ. ಪುಟ್ಟಾಣಿ ಮಕ್ಕಳು.
ಇದು ದ್ರಾಸ್ ಬಂದು ದ ಕೋಲ್ಡೆಸ್ಟ್ ವಿಲೇಜ್ ಇನ್ಹ್ಯಾಬಿಟ್ ಆಫ್ ಪ್ಲೇಸ್ ಇನ್ ದ ವರ್ಲ್ಡ್ ಅಂತೆ. ಹೌದೌದೌದು, ಈ ದ್ರಾಸ್ ಊರು ವಿಂಟರಲ್ಲಿ ಬಂದುಬಿಟ್ರೆ ಫುಲ್ಲು ಸ್ನೋಲ್ ಮುಚ್ಕೊಂಡ್ಬಿಡುತ್ತೆ, ಇನ್ಕ್ಲೂಡಿಂಗ್ ರೋಡ್ ಸಮೇತ. ಅದಕ್ಕೆ ಕೋಲ್ಡೆಸ್ಟ್ ವಿಲೇಜ್ ಇನ್ಹ್ಯಾಬಿಟೆಡ್ ಪ್ಲೇಸ್ ಆಫ್ ದ ವರ್ಲ್ಡ್ ಅಂತ ಬೋರ್ಡ್ ಅದಕ್ಕೆ ಹೆಸರು ಹಾಕಿದ್ದಾರೆ. ಸೊ ಗಾಯ್ಸ್, ಇವಾಗ ದ್ರಾಸಲ್ಲಿ ನಮ್ಮ ಫಸ್ಟ್ ರೀಫಿಲ್ ಹಾಕ್ಸ್ತಾ ಇದ್ವಿ. 107 ರೂಪಾಯಿ, 107. ಸೊ ನೋಡಿ ಗಾಯ್ಸ್, ವ್ಯೂ ಹಿಂಗಿದೆ. ಪೆಟ್ರೋಲ್ ಬಂಕ್ ಇಲ್ಲಿದೆ. 107 ರೂಪಾಯಿ 50 ಪೈಸಾ. भैया केरला सेपरेट है, कर्नाटका सेपरेट है. लाइक अभी I love my India. Always sorrow is India. Yes. I love you bro. ಫುಲ್ ಜೋಶಲ್ಲಿದೆ ಅಂತ ತಾತ. ಓ ಆ್ಯಕ್ಚುಲಿ ಎಕ್ಸ್ಟ್ರಾ ಪ್ರೀಮಿಯಂ ಬಂದು 107 ರೂಪಾಯಿ, ನಾರ್ಮಲ್ ಪೆಟ್ರೋಲ್ ಬಂದು 100 ರೂಪಾಯಿ. 100 ರೂಪಾಯಿ 50 ಪೈಸಾ ಇದೆ. ಸೊ ಆಗ್ತಾ ಇದ್ದಾರೆ ಫ್ಯೂಲ್. ಸೊ ಈಗ ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ ಸ್ಟಾಪ್ ಬಂದು ಕಾರ್ಗಿಲ್. ಬಟ್ ಝೊಜಿಲಾ ಅಂದ ದ್ರಾಸ್ ರೂಟ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಸೀನಿಕ್ ರೂಟು, ಸಖತ್ತಾಗಿದೆ. ನೋಡಿದ್ರೇ ಕಳೆದೋಗ್ಬಿಡ್ತೀವಿ ಆ ಥರ ಇದೆ. ಬಸ್ 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 ಹಾಂ, ಎಷ್ಟು 5.43 ಲೇಟೆಸ್ಟ್ ಬಂದಿದೆ. One eternity later. ಸೊ ಸ್ನೇಹಿತರೆ, ಇವಾಗ ಕಾರ್ಗಿಲ್ ಹೋಗೋ ಮಧ್ಯದಲ್ಲಿ ಕಾರ್ಗಿಲ್ ವಾರ್ ಮೆಮೋರಿಯಲ್ ಸಿಕ್ತು. ಸೊ ಅದಕ್ಕೆ ನಾವೆಲ್ಲ ಇವಾಗ ಹೋಗ್ತಾ ಇದ್ದೀವಿ. ತೊಗೊಂಡ್ವಿ. ಸೊ ಕಾರ್ಗಿಲ್ ವಾರ್ ಮೆಮೋರಿಯಲ್ಗೆ ಹೋಗ್ತಾ ಇದ್ದೀವಿ. ಎಷ್ಟೋ ಸೈನಿಕರು ಹುತಾತ್ಮರಾದ ಜಾಗ ಇದು. ಸೊ ನೋಡಿ, ಕಾರ್ಗಿಲ್ ವಾರ್ ಮೆಮೋರಿಯಲ್ ಕ್ರೇಜಿ. ಎಲ್ಲ ಅಲ್ಲಿ ಬೈಕ್ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಒಳಗಡೆ ಹೋಗೋಣ, ಹೆಂಗಿದೆ ಏನು ಅಂತ ನೋಡೋಣ. ಗಾಯ್ಸ್, ಇವಾಗ ಎಂಟ್ರಿ ಆಗಿದ ತಕ್ಷಣವೇ ನಮ್ಮ ಆರ್ಮಿ ಪರ್ಸನ್ಸ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಯಾವ ಜಾಗದಲ್ಲಿ ಏನೇನಿದೆ ಅಂದ್ಬಿಟ್ಟು. ಸೊ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಸಣ್ಣ ವಿಡಿಯೋ ಇದೆಯಂತೆ, ಒಂದು ಬೈಟ್ ಹಾಕ್ತಾರೆ, ನೋಡಿಕೊಂಡು ಹಂಗೆ ಎಲ್ಲ ಫುಲ್ ಸುತ್ತಮುತ್ತಲು ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ. ಯಾರು ಕೂತ್ಕೊಂಡು ಫೋಟೋ ತೆಗಿಯಂಗಿಲ್ಲ, ಅದನ್ನು ನಿಂತ್ಕೊಂಡು ಮಾತ್ರ ತೆಗೆಸ್ಕೊಬೋದು ಅಷ್ಟೇ. ಬನ್ನಿ ಗಾಯ್ಸ್, ಇವಾಗ ಜಸ್ಟು ಒಂದು ವಿಡಿಯೋ ಬೈಟ್ ನೋಡಿದ್ವಿ. ಸೊ ನಮ್ಮ ಭಾರತದ ಸೈನಿಕರ ಬಗ್ಗೆ ಒಂದು ವಿಡಿಯೋ ಹಾಕಿದ್ರು. ಸೊ ನೋಡಿ, ಇದೇನೆ ವಾರ್ ಮೆಮೋರಿಯಲ್ಲು. ಸೊ ಆ ಕಡೆ ಎಲ್ಲ ನೋಡಿದ್ರೆ ನೋಡಿ, ನಮ್ಮ ಸೈನಿಕರ ಒಂದು ಇಮೋರ್ಟಲ್ ಅಲ್ಲಿದೆ. ನೋಡಿದ್ರಲ್ಲ ಗಾಯ್ಸ್, ಕಾರ್ಗಿಲ್ ವಾರ್ ಮೆಮೋರಿಯಲ್ನ. ಸೊ ಇನ್ನು ನಾವು ಡೈರೆಕ್ಟಾಗಿ ಕಾರ್ಗಿಲ್ ಅಲ್ಲಿ ಮಾಡಿರೋ ಸ್ಟೇ ಕಡೆ ಹೋಗ್ತಿದ್ದೀವಿ. ಸೊ ಸ್ಟೇ ಅಲ್ಲಿ ಸಿಗೋಣ. ಟೇಕ್ ಕೇರ್. ಸೊ ಗಾಯ್ಸ್, ಇವಾಗ ಕಾರ್ಗಿಲ್ ವಾರ್ ಮೆಮೋರಿಯಲ್ ಮುಗಿಸ್ಕೊಂಡು ಇವಾಗ ನಾವು ಹೋಮ್ ಸ್ಟೇ ಕಡೆ ಹೊರಟಿದ್ದೀವಿ. ನೀವು ನೋಡ್ತಾ ಇರ್ಬೋದು ಹೆಂಗಿದೆ ನೋಡಿ. ಹೋಗ್ತಾ ಹೋಗ್ತಾನೆ ಎಲ್ಲ ಥರನೂ ಡಿಫ್ರೆಂಟ್ ಲ್ಯಾಂಡ್ಸ್ಕೇಪ್ಸು. ಸಖತ್ತಾಗಿದೆ ಮಾತ್ರ ರೂಟ್, ಮಾತ್ರ ಸೀನಿಕ್ ರೂಟ್ಗಳು.
ಸೊ ಈ ಥರ ರೋಡಲ್ಲಿ ಓಡ್ಸೋಕ್ಕೆ ಅದೆಷ್ಟು ವರ್ಷದಿಂದ ನಾವು ಕಾತರವಾಗಿ ಕಾಯ್ತಾ ಇದ್ವು, ಆ ಟೈಮ್ ಬಂದೇ ಬಿಡ್ತು, ಇವಾಗ ಓಡಿಸ್ತಾ ಇದ್ದೀವಿ. ಸೊ ಫೀಲಿಂಗ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್. ಏನಕ್ಕಂದರೆ ನಮ್ಮ ಬೈಕು, ನಮ್ಮ ಬೆಂಗಳೂರು ಗಾಡಿ ತೊಗೊಂಬಂದಿದ್ದೀವಿ. ಓ ಸೈಕು, ಅಲ್ಲೆಲ್ಲ ಕಲ್ಲೆತ್ತುತ್ತವ್ರೆ JCB ಅವರು. ಇಲ್ಲಿ ನೋಡಿ ಗುರು ಹೆಂಗಿದೆ, ಇಂಕ್ಲೈನು ಡಿಕ್ಲೈನು ಒಂದೊಂದು ವ್ಯೂಸು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನೋಡಿ ಪಕ್ಕದಲ್ಲೇ ಸ್ಟ್ರೀಮ್ ಆಗ್ತಾ ಇದೆ. ಮೌಂಟೇನ್ಸ್ ನೋಡಿ ಏನು ದೊಡ್ಡದಾಗಿದೆ, ಸೈಕಲ್ ನೋಡಿ. ನಮ್ಮ ಪುನೀತ್ ಪೋಸ್ ಕೊಡ್ತಾವನೆ, ನಂದೇ ಲೋಕ ನಾನೇ ಮಾಲೀಕ ಅಂತ. ಕ್ರೇಜಿ. ಅಲ್ಲಿ ನೋಡಿ ಅಲ್ಲಿ ವಾಟರ್ ಸ್ಟ್ರೀಮ್ ಹೆಂಗ್ ಆಗ್ತದೆ ಕ್ರೇಜಿ ಮೇಲಿಂದ. ಒಂಥರ ಹಾಲು ಹರಿತಾ ಇರೋ ಥರ ಐತೆ, ಅಷ್ಟು ವೈಟ್ ಆಗಿದೆ. ಬಂದೆ ನೋಡಿ ಹಿಂಗ ಆ್ಯಂಗಲ್, ಪಕ್ಕದಲ್ಲಿ ಆ್ಯಂಗಲ್ ಸರ್. ಹೌದೌದು, ಅಲ್ಲೆಲ್ಲ ಗ್ಲೇಷಿಯರ್ ಎಲ್ಲ ಮೆಲ್ಟ್ ಆಗಿಬಿಟ್ಟು ನೀರಾಗಿ ಕೆಳಗಡೆ ಹರಿತಾ ಇದೆ. ಗಾಯ್ಸ್, ಇನ್ನೇನು ಕಾರ್ಗಿಲ್ಲು ಇನ್ನು ಸ್ವಲ್ಪ ದೂರದಲ್ಲೇ ಇದೆ. ಸೊ ಆಲ್ರೆಡಿ ಚಿಕ್ಕ ಸಣ್ಣ ಪುಟ್ಟ ವಿಲೇಜ್ಗಳೆಲ್ಲ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಮುಂದ್ಗಡೆ ಎಷ್ಟು ಒಂಥರ ರೆಡ್ ಕಲರ್ ಮೌಂಟೇನು. ಇನ್ನು ಸನ್ಶೇಡ್ ಏನಾದರೂ ಬಿದ್ದುಬಿಟ್ರೆ ಪಳ 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 ಅಂತ ಹೊಳೆಯುತ್ತೆ. ಗೊತ್ತಿಲ್ಲ ಬ್ರೋ. ಓ ಸೂಪರ್, ಇವ್ರು ನೋಬಿತಾ ಅಂತ. ವಾ ಮುಂದೆ ನೋಡಿ ಗಾಯ್ಸ್ ಏನಿದೆ, ಆಹಾ ಹಾ ನೋಡಿ. ಇದೇ ಹೇಳ್ತಾ ಇರೋದು, ನಾವು ನೋಡಿದಾಗೆಲ್ಲನೂ ಒಂದೊಂದು ಥರ ಕಾಣಿಸುತ್ತೆ. ಎಲ್ಲನೂ ಒಂದೇ ಥರ ಅಂತೂ ಇಲ್ಲ, ಎಲ್ಲ ಒಂದೊಂದು ಲ್ಯಾಂಡ್ಸ್ಕೇಪ್ಸು ಸಖತ್ತು ಡಿಫ್ರೆಂಟ್ ಇದೆ. ಇದು ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಅಪ್ಪ 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 ಏನಂತೇಳಿ ತಲೆ ಎತ್ತು ನೋಡಿದ್ರು ಅಷ್ಟು ಮೇಲೆ ಕಾಣಿಸ್ತಾ ಇಲ್ಲ, ಅಷ್ಟೈತೆ. ಕಾರ್ಗಿಲ್ಲು ಅಂದರೆ ಇವಾಗ ಕಾರ್ಗಿಲ್ಲೇನೆ ಈ ಥರ ಇದೆ. ಇನ್ನು ಮುಂದೆ ಆದ್ಮೇಲೆ ಲೇಗೆ ಹೋಗ್ತಾ ಇದ್ದೀವಿ ನಾಳೆ. ಲೇಯಲ್ಲಿ ಒಂದಿನ ಆಲ್ಟು, ಅದಾದ್ಮೇಲೆ ನಾವು ಕಾರ್ಗಿಲ್ ಆ ಕಡೆ ಎಲ್ಲ ಹೋದಾಗ ಇನ್ನು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ಇಲ್ಲಿ ಸ್ವಲ್ಪ ಬ್ಲೈಂಡ್ ಕರ್ವ್ಸ್ ಇರುತ್ತೆ, ಈ ಥರ ಲಾರಿಗಳೆಲ್ಲ ಬರ್ತಾನೆ ಇರುತ್ತೆ. ಸ್ವಲ್ಪ ಕರ್ವ್ಸಲ್ಲೆಲ್ಲ ನೋಡ್ಕೊಂಡು ಟರ್ನ್ ತೊಗೊಂಡ್ರೆ ಬೆಸ್ಟು. ಕಾರ್ಗಿಲ್ ಇನ್ನು 9 ಕಿಲೋಮೀಟರ್ ಇದೆ ಗೈಸ್. ಅಪ್ಪ 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 ಏನು ಗುರು ಇದು, ಒಳ್ಳೆ 3D ಎಲ್ಲ 5D ಎಫೆಕ್ಟ್ ಅಲ್ಲಿದೆ. ನಾವು ಮುಂದೆ ನೋಡಿದ್ರೆ ರೋಡು ಡಿಸ್ಟ್ರಾಕ್ಷನ್ ಆಗೋಗ್ಬಿಡುತ್ತೆ ನಮಗೆ, ಅದಕ್ಕೆ ನೋಡೋಕೆ ಹೋಗಲ್ಲ. ಆದ್ರೆ ಏನು ಮಾಡೋಣ, ಅದು ಕಣ್ಣು ಹಂಗೆ ಆ ಕಡೆಗೆ ಸೆಳೀತಾ ಇರುತ್ತೆ ನಮ್ಮ ಕಣ್ಗಳು, ಅಷ್ಟು ಮನೋಹರವಾಗಿದೆ. ಇಲ್ಲಿ ನೋಡಿ, ಇಲ್ಲಿ ತುಂಬ ಕಿಲೋಮೀಟ್ರ್ ಹಿಂದೆಯಿಂದನೂ ನಮ್ಮ ಲೆಫ್ಟ್ ಸೈಡಲ್ಲಿ ನೀರು ಹರಿತಾನೆ ಇದೆ. ಸುಮಾರು ನನ್ನ ಪ್ರಕಾರ ಒಂದು 15 ಕಿಲೋಮೀಟ್ರಿಂದನೂ ಲೆಫ್ಟಲ್ಲಿ ನೀರು ಹರಿತಾನೆ ಇದೆ. ಇದು ಟಿಲ್ ಎಲ್ಲರಿಗೂ ಹೋಗಿ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲ ಯಾರಿಗೂ. ಬಟ್ ನೋಡಿ, ಈ ಥರ ಕಲ್ಗಳೆಲ್ಲ ಇದ್ರೆ ತುಂಬಾ ಹುಷಾರಾಗಿರ್ಬೇಕು, ರಾಕ್ ಫಾಲಿಂಗ್ ಆಗೋ ಚಾನ್ಸಸ್ ಇರುತ್ತೆ. Nice and slow. Ooh, yeah. Talk back singing, let the rhythm flow. Palm trees swaying, do you feel that breeze? Rolling down the boulevard, feeling at ease. Cruising, grooving on that west coast. ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, BRO ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು ಸಖತ್ ಮೇಂಟೈನ್ ಮಾಡಿದ್ದಾರೆ. ರೋಡ್ಗಳನ್ನೆಲ್ಲ ಸಖತ್ ಕ್ಲೀನಾಗಿ ಒಳ್ಳೆ NH ಥರ ಮಾಡಿಬಿಟ್ಟಿದ್ದಾರೆ. ಕೆಲವೊಂದು ಕಡೆ ಸಿಮೆಂಟ್ ರೋಡ್ ಸಿಗುತ್ತೆ, ಅಲ್ಲ ಆಲ್ಮೋಸ್ಟ್ ಸಿಮೆಂಟ್ ರೋಡನ್ನೇ. ಟಾರ್ ರೋಡು ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ, ಬಟ್ ರೋಡ್ಸ್ ಅವ್ರು ಎಕ್ಸ್ಟ್ರೀಮ್ಲಿ ಗುಡ್, ನೆಕ್ಸ್ಟ್ ಲೆವೆಲಲ್ಲಿದೆ. ಜಾಸ್ತಿ ನಮ್ಗೆ ಆಫ್ ರೋಡೇ ಸಿಕ್ಕಿಲ್ಲ. ನಮಗೆ ಟಿಲ್ ಜೊಜಿಲಾ ಪಾಸ್ವರೆಗೂ ಆಫ್ ರೋಡ್ ಇತ್ತು. ಜೊಜಿಲಾ ಪಾಸ್ ಆದಮೇಲೆ ಸ್ವಲ್ಪ ದೂರಕ್ಕೆ ಆಫ್ ರೋಡ್ ಇಲ್ಲ, ಬರೀ ಇದೇ ಥರನೇ ರೋಡ್ಸ್ ಇದೆ, ಸಿಮೆಂಟ್ ರೋಡು. ಬಟ್ ನೆಕ್ಸ್ಟ್ ಲೆವೆಲ್, ಹ್ಯಾಟ್ಸ್ ಆಫ್ ಟು BRO. ಸೊ ಇಲ್ಲೇನೋ ಚೆಕ್ ಪೋಸ್ಟ್ ಇದೆ. घूम लिया सर वहाँ पे.
भैया होटल होटल उधर उधर पूछो. ಸೊ ಆ್ಯಕ್ಚುಲಿ ಇಲ್ಲಿ ಯಾವ ಹೋಟ್ಲು ಅಂತ ಕೇಳ್ತಾ ಇದ್ದಾರೆ. ರೂಮ್ ಬುಕ್ ಮಾಡಿದ್ದೀವಲ್ಲ ಕಾರ್ಗಿಲಲ್ಲಿ, ಸೊ ಅದಕ್ಕೆ. ಸೊ ಇಲ್ಲಿ ರಿಜಿಸ್ಟ್ರ್ ಮಾಡ್ಕೊಬೇಕು ಗಾಡಿ ನಂಬರ್ ಎಲ್ಲ ಅವನು. ಸೊ ಹೋಗಿ ರಿಜಿಸ್ಟ್ರ್ ಮಾಡೋಣ. ಇಲ್ಲಿ ನೋಡಿ ನಾಯಿ ಮರಿ ಹೆಂಗಿದೆ. ನಾಯಿ ಮರಿ ಅಲ್ಲ, ಹುಲಿ ಮರಿ ಇದ್ದಂಗೆ ಐತೆ. सर जी नाम पता ना क्या? विनय. हाँ हाँ बाइक नंबर के है 02 हाँ KL 2729 एक बाइक पर एक है एक हाँ. कितने लोग हैं सर? सिंगल? हम सिंगल सभी. कहाँ जा रहे हैं सर? हम कारगिल. फोन नंबर सर दूसरे भी सर. ಸೊ ಇಲ್ಲೆಲ್ಲ ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡಿಬಿಟ್ಟು ರಿಜಿಸ್ಟರ್ ಮಾಡಿಬಿಟ್ಟು ಕಳಿಸೋದು. ಸೊ ಅಲ್ಲಿ ನೋಡಿ ಗಾಯ್ಸ್, ಬೆಟ್ಟ ನೋಡ್ತಾ ಇದ್ರೆ ಒಳ್ಳೆ ತಿರುಪತಿ ಲಡ್ಡು ಇದ್ದಂಗಿದೆ ಸೈಕಾಗಿ. ಸೊ ಇನ್ನೇನು ಕಾರ್ಗಿಲ್ಲು ಎಂಟ್ರಾದ್ವಲ್ಲ, ಇದೇನು ಚೆಕ್ ಪೋಸ್ಟು, ಎಂಟ್ರಿ ಚೆಕ್ ಪೋಸ್ಟು. ಸೊ ಇಲ್ಲಿಂದ ಸ್ಟೇಗೆ ಇನ್ನೇನು ಸ್ವಲ್ಪ ದೂರ ಏನಿಲ್ಲ, ಇನ್ನೊಂದು 5-6 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ರೀಚ್ ಆಗಿಬಿಟ್ಟು ಸ್ಟೇಯಲ್ಲೇ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಯು.